ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಚಕ್ಲಿ ಮತ್ತು ನಿಪ್ಪಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ತಿಂಡಿಗಳು ಮಾಡಿಡಬೇಕಲ್ವ, ಅದಕ್ಕೆ ನಾನು ಸ್ವೀಟ್ ತೋರಿಸಿದ್ದೆ. ಇವಾಗ ಖಾರದ್ದು ಚಕ್ಲಿ ಮತ್ತು ನಿಪ್ಪಟ್ಟು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಫಸ್ಟ್ ನಾನು ಚಕ್ಲಿ ಮಾಡೋದು ತೋರಿಸ್ತೀನಿ. ಚಕ್ಲಿಗೆ ನೋಡಿ 1 ಕಪ್ ಹಿಟ್ಟು ತೊಗೊಂಡಿದ್ದೀನಿ. ಈ ಹಿಟ್ಟಿಗೆ ನಾನು ಒಂದು ಸೇರು ಹಿಟ್ಟಿಗೆ ನಾನು ಒಂದು 1/4 ಕಪ್ನಷ್ಟು ಉದ್ದಿನಬೇಳೆ ತೊಗೊಂಡು ಅಕ್ಕಿ ತೊಳೆದು ಹಾಕಿ ಉದ್ದಿನಬೇಳೆನೂ ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಪುಟಾಣಿನೂ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡು ನೀಟಾಗೆಲ್ಲ ಮಿಲ್ ಮಾಡಿಸ್ಕೊಂಬಂದಿದ್ದೀನಿ. ಆ ಹಿಟ್ಟು ತೊಗೊಂಡಿರೋದು ನಾನಿಲ್ಲಿ ನೋಡಿ. ಇವಾಗ ಈ ಚಕ್ಲಿ ಹಿಟ್ಟು ತೊಗೊಂಡಿದ್ದೀನಲ್ವ, ಇದಕ್ಕೆ ನಾನು ಹಂಗಾದ್ರೂ ಮಾಡ್ಕೊಬೋದು, ಇಲ್ಲಾಂದರೆ ಅಕ್ಕಿ ಹಿಟ್ಟು ತೊಗೊಂಡು ಅದಕ್ಕೆ ಪುಟಾಣಿ ಹಿಟ್ಟು ಹಾಕ್ಕೊಂಡು ಮಾಡ್ಬೋದು. ನಾನು ಹಿಟ್ಟು ಈ ಥರ ಮಾಡಿಟ್ಕೊಂಡಿದ್ದೀನಿ. ಈ ಹಿಟ್ಟಿಗೆ ಇನ್ನು ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಈ ಥರ ಚಕ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಟೇಸ್ಟು. ಇದು ಈ ಥರ ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ವ. ಈ ಹಿಟ್ಟಿಗೆ ಇವಾಗ ನೋಡಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಉಪ್ಪು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ಅಜ್ವಾನ ಹಾಕ್ಕೊಂಡಿದ್ದೀನಿ ನೋಡಿ. ಅಜ್ವಾನ ಕರಿ ಎಳ್ಳು, ಕಪ್ಪು ಎಳ್ಳು ಹಾಕ್ಕೋಬೇಕು, ಇಲ್ಲಾಂದರೆ ಬಿಳಿ ಎಳ್ಳನ್ನು ಹಾಕ್ಕೊಳ್ಳಿ ನಡೆಯುತ್ತೆ. ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಚಕ್ಲಿ ಸ್ಮೂತಾಗಿ ಆಗುತ್ತೆ, ತುಂಬ ಗಟ್ಟಿಯಾಗಿ ಬರಲ್ಲ, ಚೆನ್ನಾಗಿ ಬರುತ್ತೆ. 1-2 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡು ನೀಟಾಗೆಲ್ಲ ಬಿಸಿದು ಎಣ್ಣೆ ಕಾಯಿಸಿ ಹಾಕ್ಕೊಂಡು, ಇಲ್ಲ ಬೆಣ್ಣೆನೂ ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆನೇ ಹಾಕ್ಕೊತಾ ಇದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಈ ಹಿಟ್ಟನ್ನು ನೋಡಿ. ಜಾಸ್ತಿ ನೀರು ಹಾಕ್ಕೋಬೇಡಿ ನೋಡಿ. ಅದಕ್ಕೆ ಕಲಿಸ್ಕೋಬೇಕು ಹಿಟ್ಟನ್ನು. ಕಲಿಸ್ಕೊಂಡಾದ್ಮೇಲೆ ಉಪ್ಪು ಅದು ಏನು ಟೇಸ್ಟ್ ನೋಡಿಬಿಟ್ಟು ನಮ್ಗೆ ಇನ್ನೊಂದು ಸ್ವಲ್ಪ ಏನಾದರೂ ಬೇಕು ಅಂದರೆ ಹಾಕ್ಕೊಳ್ಳಿ ನೋಡಿ. ಇವಾಗೆಲ್ಲ ಚಕ್ಲಿ ಒಳ್ಳಲ್ಲಿ ಅದನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಕ್ಲಿ ಒಳಗೆ ಹಿಟ್ಟಿಡ್ಕೊಂಡು ಈ ಥರ ಚಕ್ಲಿ ಮಾಡೋದು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಚಕ್ಲಿ ಮಾಡ್ಕೊಳ್ಳಿ ನೋಡಿ. ಎಲ್ಲದನ್ನು ಇದೇ ಥರ ನಾನು ಫಸ್ಟು ಚಕ್ಲಿನ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲದನ್ನು ನನಗೆ ಈ ಸೈಜ್ ಚಿಕ್ಕದು ಸೈಜ್ ಬೇಕು ಅಂದರೆ ಚಿಕ್ಕದು ಮಾಡ್ಕೊಳ್ಳಿ, ದೊಡ್ಡದು ಬೇಕು ಅಂದರೆ ದೊಡ್ಡದು. ನಾನು ಮೀಡಿಯಮಾಗಿ ಈ ಸೈಜ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು. ಇವಾಗ ಎಣ್ಣೆನೂ ಬಿಸಿಗಿಟ್ಟಿದ್ದೀನಿ ನೋಡಿ. ಎಣ್ಣೆಯಲ್ಲಿ ಹಾಕ್ಬಿಟ್ಟು ಕರಿಯೋಣ. ಇವಾಗ ಫಸ್ಟು ನಾವು ಚಕ್ಲಿ ಹಾಕ್ತೀವಲ್ವ, ಹಾಕಿ 1 ನಿಮಿಷ ಬಿಟ್ಬಿಡಬೇಕು. ಆಮೇಲೆ ಇನ್ನೊಂದು ಸೈಡು ಉಲ್ಟಾ ಹಾಕಿಬಿಟ್ಟು ನೀಟಾಗಿ ಮಡ್ಸೋಣ. ನೀಟಾಗಿ ಇನ್ನೊಂದು ಸರಿ ಎಲ್ಲ ಉಲ್ಟಾ ಮಾಡಿಬಿಟ್ಟು ನೀಟಾಗಿ ಫ್ರೈ ಆಗಬೇಕು. ಇದು ಡೀಪ್ ಫ್ರೈ ಆಗಬೇಕು. ಚಕ್ಲಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಚಕ್ಲಿ ಎಲ್ಲ ನೀಟಾಗೆಲ್ಲ ಬೆಂದಾದಮೇಲೆ ಗುಳ್ಳೆ ಏನು ಬರುತ್ತಲ್ವ ಎಣ್ಣೆಯಲ್ಲಿ, ಆ ಗುಳ್ಳೆ ಎಲ್ಲ ಫುಲ್ ಕಡಿಮೆ ಆಗುತ್ತೆ ನೋಡಿ. ಕಡಿಮೆ ಆದರೆ ಈ ಚಕ್ಲಿ ಎಲ್ಲ ನೀಟಾಗಿ ಬೆಂದಿದೆ ಅಂತ ಅರ್ಥ ನೋಡಿ. ಚಕ್ಲಿ ಇದೇ ಥರ ಎಲ್ಲದನ್ನು ಕರೆದು ರೆಡಿ ಆಯಿತು, ಮಾಡಿಟ್ಕೊಂಡಿದ್ದೀನಿ ನೋಡಿ. ಇವಾಗ ನೆಕ್ಸ್ಟ್ ನಿಪ್ಪಟ್ಟು ಮಾಡೋದು ನೋಡೋಣ. ನಿಪ್ಪಟ್ಟಿಗೆ ಫಸ್ಟ್ ಏನೇನು ಬೇಕು ಐಟಮ್ಸು ಅಂತ ನೋಡ್ಕೊಂಬರೋಣ ನೋಡಿ. ನಾನು 1 ಕಪ್ಪು 1 ಬಟ್ಲು ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿವೋ ಅದೇ ಮೆಜರ್ಮೆಂಟಲ್ಲಿ ನಾನು ತೋರಿಸ್ತೀನಿ. 1 ಬಟ್ಲು ಅಕ್ಕಿ ಹಿಟ್ಟು. ಈ ಬಟ್ಲು ಅಕ್ಕಿಗೆ ಅಕ್ಕಿ ಹಿಟ್ಟಿಗೆ 2 ಟೇಬಲ್ ಸ್ಪೂನ್ ನಾನು ಮೈದಾ ತೊಗೊಂಡಿನಿ, 2 ಟೇಬಲ್ ಸ್ಪೂನ್ ಚಿರೋಟಿ ರವೆ, 2 ಟೇಬಲ್ ಸ್ಪೂನು ಶೇಂಗಾ ಬೀಜ, 2 ಟೇಬಲ್ ಸ್ಪೂನು ನಾನು ಹುರ್ಗಡ್ಲೆ, ಇವನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. 2 ಟೇಬಲ್ ಸ್ಪೂನು ಒಣಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಅಜ್ವಾನ, ಅರ್ಧ ಟೀ ಸ್ಪೂನು ಎಳ್ಳು, ಆಮೇಲೆ ಕರಿಲಿಕ್ಕೆ ಎಣ್ಣೆ. ಇದು ಮಿಕ್ಸಿ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಬೇಡ ಅಂದರೆ ನೀವು ಖಾರದ ಪುಡಿನೂ ಹಾಕ್ಕೋಬೋದು. ಕರಿಬೇವನ್ನ ಹೆಚ್ಚಿ ಹಾಕ್ಕೊಳ್ಳೋಣ ಕಟ್ ಮಾಡಿ ಚಿಕ್ಕದಾಗಿ, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ಒಂದು ಚಿಕ್ಕದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಫಸ್ಟು ಎಲ್ಲ ಈ ಡ್ರೈ ಐಟಮ್ಸ್ನ ಮಿಕ್ಸಿ ಮಾಡ್ಕೊಂಬಿಡೋಣ. ಫಸ್ಟು ಶೇಂಗಾ ಬೀಜ ಹಾಕ್ಕೊಂಡು, ಅಂದರೆ ತುಂಬ ನೈಸ್ ಪೌಡ್ರ್ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗಿ ಇರಲಿ, ರಫ್ ಆಗಿ ಆ ಥರ ಮಿಕ್ಸಿ ಮಾಡ್ಕೋಬೇಕು. ಒಂದು ದೊಡ್ಡದು ಮಿಕ್ಸಿಂಗ್ ತಟ್ಟೆಗೆ ತೊಗೊಂಡು ಈ ತಟ್ಟೆಗೆ ನಾನು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಮತ್ತು ಚಿರೋಟಿ ರವೆ, ಮೈದಾ ಹಿಟ್ಟು ಎಲ್ಲದನ್ನು ಹಾಕ್ಕೊಂಬಿಡೋಣ ಇದಕ್ಕೆ. ಈ ತಟ್ಟೆಗೆ ಹಾಕ್ಕೊಂಡು ಇವಾಗ ನಾವು ಇದು ಮಿಕ್ಸಿ ಮಾಡ್ಕೋತೀವಲ್ವ, ಈ ಶೇಂಗದ್ದೇನು ಮಿಕ್ಸಿ ಮಾಡ್ಕೊಂಡಿದ್ವಿ ಅಲ್ವ, ಅದನ್ನು ಹಾಕ್ಕೋಬೇಕು. ಇದೇ ತಟ್ಟೆಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಆಮೇಲೆ ಎಲ್ಲದನ್ನು ಹಾಕ್ಕೊಂಡು ನೋಡಿ, ಇಷ್ಟಾದರೆ ಸಾಕು, ನೈಸ್ ಪೌಡ್ರು ಮಾಡ್ಕೋಬಾರ್ದು ಈ ಶೇಂಗಾ ಬೀಜನ. ಇದೇ ಜಾರಿಗೆ ಇವಾಗ ನಾನು ಪುಟಾಣಿನೂ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ನೋಡಿ. ಪುಟಾಣಿನೂ ಅಷ್ಟೇ ತುಂಬ ನೈಸ್ ಪೌಡ್ರ್ ಆಗಬಾರ್ದು. ನೈಸ್ ಪೌಡ್ರ್ ಆದರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದು ಬಾಯಲ್ಲಿ ಸಿಗಬೇಕು ತಿನ್ನಬೇಕಾದ್ರೆ, ಸ್ವಲ್ಪ ರಫಾಗೇ ಇರಲಿ ನೋಡಿ. ಇದನ್ನು ಆಯ್ತಲ್ವ, ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಇದೇ ಜಾರಿಗೆ ಇವಾಗ ನಾವು ಇದು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನೂ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕು, ನೀರು ಹಾಕ್ಬಾರ್ದು, ಹಾಗೆ ಮಾಡಿಕೊಂಡ್ರೆ ಸಾಕು.
ನೋಡಿ ಈ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಂಡ್ರೆ ಮೆಣಸಿನ್ಕಾಯಿ ಬೇಗ ಸಣ್ಣ ಆಗುತ್ತೆ. ಇದಕ್ಕೆ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನಿಮಗೆ ಒಣ ಖಾರ ಇಷ್ಟ ಅಂದರೆ ಅಚ್ಚ ಖಾರದ ಪುಡಿನೂ ಹಾಕ್ಕೋಬೋದು. ಇದಕ್ಕೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನೋಡಿ ಉಪ್ಪು ಹಾಕ್ಕೊಂಡು ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಈ ಇಡ್ಲಿಗೆ ಅಜ್ವಾನ ಮತ್ತು ಜೀರಿಗೆ, ಇನ್ನು ಕಪ್ಪೆಳ್ಳು, ಕರಿ ಎಳ್ಳು ಎಲ್ಲದನ್ನು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ ಎಲ್ಲದನ್ನು ಹಾಕ್ಕೊಂಬಿಡೋಣ. ಇವಾಗ ಹಾಕ್ಕೊಂಡು ಇದಕ್ಕೆ ಏನು ನಾವು ಮಿಕ್ಸಿ ಮಾಡ್ಕೊಳ್ತೀವಲ್ವ ಪೇಸ್ಟು, ಅದನ್ನು ಹಾಕ್ಕೊಳ್ಳೋಣ. ಕೊಬ್ಬರಿನೂ ಇದಕ್ಕೆ ಹಾಕ್ಕೊಳ್ಳೋಣ. ನಿಮಗೆ ಕೊಬ್ಬರಿ ಜಾಸ್ತಿ ಇದು ಸಿಗುತ್ತೆ ಅಂದರೆ ಅದನ್ನು ಒಂದು ರೌಂಡ್ ಮಿಕ್ಸಿ ಮಾಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಹಾಗೆ ಹಾಕ್ಕೋತಾ ಇದ್ದೀನಿ, ಚಿಕ್ಕದಾಗಿದೆ ಅದು, ಅದಕ್ಕೆ ನಾನು ಹಾಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಇವಾಗ ಈ ಪೇಸ್ಟನ್ನು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗೆಲ್ಲ ಹಿಟ್ಟಿನ ಜೊತೆಗೆ ಉಪ್ಪು ಖಾರ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಆಗಲಿ. ಎಲ್ಲ ಮಿಕ್ಸ್ ಆದಮೇಲೆ ಕರಿಬೇವೇನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಕರಿಬೇವನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಮಾಡ್ಕೊಂಡಿದ್ವಿ ಅಲ್ವಾ, ಒಂದು 2 ಟೇಬಲ್ ಸ್ಪೂನ್ ಆದರೆ ಸಾಕು ಎಣ್ಣೆ. ಬಿಸಿ ಎಣ್ಣೆ ಹಾಕ್ಕೋಬೇಕು, ಕಾಯಿಸಿರೋ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಿಸಿ ಹಾಕ್ಕೊಂಡು ನೋಡಿ ನೀಟಾಗೆಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ನಾದ್ಕೋಬೇಕು. ಈ ಥರ ಎಲ್ಲ ನೀಟಾಗಿ ನಾದ್ಕೊಂಡಾದಮೇಲೆ ನಮಗೆ ಚಿಕ್ಕದು ಈ ಥರ ಉಂಡೆ ಥರ ಮಾಡಿಟ್ಕೊಳ್ಳೋಣ. ಮಾಡಿಟ್ಕೊಂಡು ಈ ಉಳ್ಳಿನ ನಾವು ಪ್ರೆಸ್ಸರಲ್ಲಿ ಪ್ರೆಸ್ ಮಾಡಿಬಿಟ್ಟು ಕರಿಯೋದು. ನೋಡಿ ಇದೇ ಥರ ನಾನು ಎಲ್ಲದನ್ನು ಮಾಡಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆನೂ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯೋಷ್ಟೊತ್ತಿಗೆ ಇದನ್ನು ನಾವು ಪ್ರೆಸ್ ಮಾಡಿ ಇಟ್ಕೊಂಡ್ಬಿಡೋಣ. ಈ ಥರ ಕವರ್ ಹಾಕ್ಕೊಂಡು ಪ್ರೆಸ್ ಮಾಡಿ ಒಂದು 7ರಿಂದ 8 ನಾನು ಪ್ರೆಸ್ ಮಾಡಿ ಇಟ್ಕೊತೀನಿ. ಅಷ್ಟೊತ್ತಿಗೆ ಎಣ್ಣೆನೂ ಕಾಯುತ್ತಲ್ವ, ಎಣ್ಣೆ ಕಾದ್ಮೇಲೆ ಕರಿಯೋಣ ಇದನ್ನು. ನೋಡಿ ಇವಾಗ ಪ್ರೆಸ್ ಮಾಡ್ಕೊಳ್ಳೋದೆಲ್ಲ ಆಗಿದೆ, ಎಣ್ಣೆನೂ ಕಾದಿದೆ. ಇವಾಗ ನೋಡಿ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ನೋಡಿ ಆ ಎಣ್ಣೆ ನಾವು ಎಷ್ಟು ಇಟ್ಕೊಂಡಿರ್ತೀವೋ ಆ ಬಾಣಲಿಗೆ ಸರಿಯಾಗೋವಷ್ಟು ಹಾಕಿ. ಎಷ್ಟು 3-4 ದೊಡ್ಡ ಬಾಣಲಿ ಜಾಸ್ತಿ ಕ್ವಾಂಟಿಟಿ ಮಾಡೋದಿದ್ರೆ ಜಾಸ್ತಿ ಹಾಕಿಬಿಟ್ಟು ನೋಡಿ ನೀಟಾಗಿ ಒಂದು ಸೈಡೆಲ್ಲ ಫ್ರೈ ಆದಮೇಲೆ ಮತ್ತೆ ಇನ್ನೊಂದು ಸೈಡೆಲ್ಲ ಉಲ್ಟಾ ಹಾಕ್ಬಿಟ್ಟು ನೀಟಾಗಿ ಫ್ರೈ ಆಗಬೇಕು. ಇದು ಕಲರು ಚೇಂಜ್ ಆಗುತ್ತೆ ನೋಡಿ, ಆಮೇಲೆ ಕ್ರಿಸ್ಪಿನೂ ಆಗಿರುತ್ತೆ, ಗೊತ್ತಾಗುತ್ತೆ ನಮಗೆ. ಫುಲ್ ಆದಮೇಲೆ ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ. ಈ ಥರ ಎಲ್ಲ ನಿಪ್ಪಟ್ಟು ಮಾಡಿಟ್ಕೊಂಡಿದ್ದೀನಿ. ನೋಡಿ ರೆಡಿ ಆಯಿತು ಇವಾಗ ನಿಪ್ಪಟ್ಟು. ಚಕ್ಲಿ ನಿಪ್ಪಟ್ಟು. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.